ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿನ ಯೇಸು ನಮ್ಮೆಲ್ಲರೂ ನೊಂದಿಸ್ತಾ ಇದ್ದಾನೆ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ ವಾಕ್ಯನ ಆಯ್ಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರು ನೆನಪು ಮಾಡ್ತೀರಾ? ಓದುವಾರ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಯಾವ ವಿಷಯ ಮಾತಾಡಿದ್ರಿ? ಹಲ್ಲೆಲೂಯಾ. ದೇವರ ವಾಕ್ಯ ನಾವು ಮರಿಬಾರ್ದು, ಆದರೆ ನಾವು ಜಾಸ್ತಿ ಏನು ಮಾಡ್ತೀವಿ? ದೇವರ ವಾಕ್ಯವನ್ನೇ ಮರೆಯುವಂಥವರಾಗಿರ್ತೀವಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮ ದೇವರು ಆತನು ತಳ್ಳಿಬಿಡದ ದೇವರಾಗಿದ್ದಾನೆ ಎನ್ನುವಂಥ ಸಂಗತಿಯನ್ನು ನಾವು ಗುರುವಾರ ದಿವಸ ನಾವು ನೋಡಿದಂಥವರಾಗಿದೆ. ಈ ಸಮಯದಲ್ಲಿ ಒಂದು ವಿಶೇಷವಾದಂಥ ಸಂಗತಿಯ ಕಡೆಗೆ ಹೋಗೋಣ. ಮನುಷ್ಯರಾಗಿರ್ತಕ್ಕಂಥ ನಮ್ಮ ಜೀವಿತದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ಇಕ್ಕಟ್ಟುಗಳಲ್ಲಿ ನಾವು ಏನಾಗ್ತೀವಿ? ಸಿಲುಕಿ ಬೀಳ್ತೀವಿ ಪ್ರಿಯರೇ. ಅನೇಕ ಸಂದರ್ಭಗಳು, ಆ ಒಂದು ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಬಂದು ಒದಗಿದಂಥ ಸಮಯದಲ್ಲಿ ನಮಗೆ ಸಹಾಯ ಮಾಡುವಂಥವ್ರು ಯಾರಾದರೂ ಇದ್ದಾರಾ? ನಮ್ಮನ್ನು ತಪ್ಪಿಸುವಂಥವ್ರು ಯಾರಾದರೂ ಇದ್ದಾರಾ? ನಮಗೆ ಬಿಡುಗಡೆಯನ್ನು ಕೊಡುವಂಥವ್ರು ಯಾರಾದರೂ ಇದ್ದಾರಾ? ಈ ಒಂದು ಇಕ್ಕಟ್ಟಿನಿಂದ ನಮ್ಮನ್ನು ವಿಶಾಲವಾದಂಥ ಸ್ಥಳದ ಕಡೆಗೆ ನಡೆಸುವಂಥವ್ರು ಯಾರಾದರೂ ಇದ್ದಾರಾ ಎಂಬುದಾಗಿ ನಾವು ಎದುರು ನೋಡುವಂಥ ಸಮಯದಲ್ಲಿ, ಆ ಸಮಯದಲ್ಲಿ ಕಟ್ಟ ಕಡೆಗೆ ನಮಗೆ ಸಿಗುವಂಥವ್ರು ಯಾರೀ? ಆ ಇಕ್ಕಟ್ಟಿನಿಂದ ತಪ್ಪಿಸುವಂಥವರು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಾದಂಥ ದೇವರ ಪ್ರೇರ. ಆತನ ನಾಮಸ್ಮರಣೆಯನ್ನು ನಾವು ಮಾಡುವಾಗ, ಆತನನ್ನು ನೆನಪು ಮಾಡಿಕೊಳ್ಳುವಾಗ, ಆತನಿಗೆ ಪ್ರಾರ್ಥಿಸುವಾಗ, ಆತನಲ್ಲಿ ನಾವು ಬೇಡುವಾಗ, ಸತ್ಯವೇದ ಹೇಳ್ತಾ ಇದೆ, ಆತನು ಇಕ್ಕಟ್ಟಿನಲ್ಲಿರ್ತಕ್ಕಂಥ ನಮ್ಮನ್ನು ಏನು ಮಾಡ್ತಾನೆ? ಆತ ತಪ್ಪಿಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅನೇಕರಿಗೆ ರೋಗ ಎನ್ನುವಂಥದ್ದು ಇಕ್ಕಟ್ಟಾಗಿರ್ಬೋದು, ಭಯಂಕರವಾದಂಥ ಯುದ್ಧದ ಪರಿಸ್ಥಿತಿಗಳು ಎನ್ನುವಂಥದ್ದು ಇಕ್ಕಟ್ಟಾಗಿರ್ಬೋದು, ಸಾಲದ ಸಮಸ್ಯೆ ಎನ್ನುವಂಥದ್ದು ಇಕ್ಕಟ್ಟಾಗಿರ್ಬೋದು. ಆ ಒಂದು ಪರಿಸ್ಥಿತಿಯಿಂದ ಅವರು ಹೊರಗಡೆ ಬರಲಾರದಂಥ ಒಂದು ಸ್ಥಿತಿಯಲ್ಲಿ ಜಾರಿ ಹೋಗಿರ್ಬೋದು ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನನ್ನ ಪ್ರಾಣವನ್ನು ಎಲ್ಲ ಇಕ್ಕಟ್ಟುಗಳಿಂದ ಬಿಡಿಸಿದ ಯೆಹೋವನಾಣೆ ಎಂಬುದಾಗಿ. ಹಲ್ಲೆಲೂಯಾ. 2 ಸಮುವೇಲ 4:11 ಎಲ್ಲ ಇಕ್ಕಟ್ಟುಗಳಿಂದ ಬಿಡಿಸುವಂಥ ದೇವರಾಗಿದ್ದಾನೆ. ಒಂದಲ್ಲ ಎರಡಲ್ಲ, ನಮ್ಮ ಜೀವಿತದಲ್ಲಿ ನಮಗೆ ಸಂಭವಿಸಿದಂಥ ಎಲ್ಲ ಇಕ್ಕಟ್ಟುಗಳಿಗೆ ಪರಿಹಾರಕನು, ಪರಿಷ್ಕರ್ತನು ದೇವರೇ ಆಗಿದ್ದಾನೆ ಪ್ರಿಯರು. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ 91ನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಹೇಳ್ತಾ ಇದ್ದಾರೆ ಏನಂತ ಹೇಳಂತಂದರೆ, ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು ಎಂಬುದಾಗಿ ದೇವರು ಮಾತು ಕೊಡ್ತಾ ಇದ್ದಾರೆ. ಏನಂತೇಳಿ? ಅವನನ್ನು ತಪ್ಪಿಸಿ ಘನಪಡಿಸುವೆನು. ಯಾವ ಸಂದರ್ಭದಲ್ಲಂತೆ? ಇಕ್ಕಟ್ಟಿನಲ್ಲಿ ನಾನು ಅವನಿಗೆ ಹತ್ತಿರವಾಗಿ ಇರ್ತೀನಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಯಾವ ಸಂದರ್ಭ ಅಂತ್ರಿ? ಅವನು ಆಸಕ್ತನಾಗಿರುವಂಥ ಸಮಯದಲ್ಲಿ, ಅವನು ನನ್ನನ್ನು ರಕ್ಷಿಸ್ತಾನೆಂಬುದಾಗಿ ದೇವರ ಮೇಲೆ ಭರವಸೆ ಇಟ್ಟಂಥ ಸಮಯದಲ್ಲಿ, ನನ್ನ ನಾಮವನ್ನು ಅವನು ಅರಿತವನಾಗಿರುವಂಥ ಸಮಯದಲ್ಲಿ ನಾನು ಅವನನ್ನು ಏನು ಮಾಡ್ತೀನಿ? ಉದ್ಧರಿಸ್ತೀನಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅನೇಕರು ನಾವು ಇವತ್ತಿನ ದಿವಸ ನಾವು ತಿಳಿದುಕೊಳ್ಬೇಕಾಗಿದೆ, ಎಂತಹ ಇಕ್ಕಟ್ಟೇ ಇರಲಿ, ಎಂತಹ ಉಪದ್ರವ ಇರಲಿ, ಎಂಥ ಉಪಟಳ ಇರಲಿ, ಎಂತಹ ತೊಂದರೆ ಇರಲಿ, ತಾಪತ್ರ ಇರಲಿ, ಕಷ್ಟ ಕಾರ್ಪಣ್ಯ ಎಂತಹ ಒಂದು ಪರಿಸ್ಥಿತಿಯ ಕಡೆಗೆ ನಮ್ಮನ್ನು ನಡೆಸಿರಲಿ, ನಮ್ಮನ್ನು ಬಿಡಿಸುವಂಥ ದೇವರು ಒಬ್ಬಾತನಿದ್ದಾನೆ ಎನ್ನುವಂಥ ನಂಬಿಕೆ ಉಳ್ಳವರಾಗಿ ನಾವು ಇರಬೇಕು. ನಮ್ಮನ್ನು ಇಕ್ಕಟ್ಟಿನಿಂದ ಬಿಡಿಸಿ ನಮ್ಮನ್ನು ಸುರಕ್ಷಿತವಾದಂಥ ಸ್ಥಾನದಲ್ಲಿ ದೇವರು ನಮ್ಮನ್ನು ನಿಲ್ಲಿಸ್ತಾನೆ ಅಂತೇಳಿ ನಾವು ನಿರೀಕ್ಷೆ ಉಳ್ಳವರಾಗಿ ನಾವು ಜೀವಿಸುವವರಾಗಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ವಾಗ್ದಾನ ಮಾಡಿದ್ದಾನೆ, ಖಂಡಿತವಾಗಿ ಆ ವಾಗ್ದಾನವನ್ನು ಆತನು ನೆರವೇರಿಸುವ ಆತನಾಗಿದ್ದಾನೆ. ದೇವರು ವಾಕ್ಯ ಹೇಳ್ತಾ ಇದ್ದು ನೋಡ್ರಿ, ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸಿ ಇಕ್ಕಟ್ಟಿನಲ್ಲಿ ಏನು ಮಾಡ್ತಾನಂತೆ? ದೇವರು ಹತ್ತಿರವಿರ್ತಾನೆ. ಎಲ್ಲಿರ್ತಾನಂತೆ? ನಮ್ಮ ಹತ್ತಿರ. ನಾವು ಆತನಿಗೆ ಪ್ರಾರ್ಥಿಸುವಾಗ ದೇವರು ಖಂಡಿತವಾಗಿ ನಮ್ಮ ಪ್ರಾರ್ಥನೆಯನ್ನು ಆತನೇನು ಮಾಡ್ತಾನೆ? ಕೇಳ್ತಾನೆ. ಯೇಸು ಎಂಬುದಾಗಿ, ನನ್ನನ್ನು ರಕ್ಷಿಸಯ್ಯ, ನನಗೆ ಬಿಡುಗಡೆ ಕೊಡಯ್ಯ, ನನ್ನ ಜೀವಿತದಲ್ಲಿ ಬಂದೊದಗಿರ್ತಕ್ಕಂಥ ಈ ಆಪತ್ತು ವಿಪತ್ತಿನಿಂದ ನನ್ನನ್ನು ಸಂಪೂರ್ಣವಾಗಿ ವಿಮೋಚಿಸಿ ಎಂಬುದಾಗಿ ಆತನನ್ನು ನಂಬಿಕೆಯಿಂದ ನಾವು ಕರೆಯುವಾಗ ಖಂಡಿತವಾಗಿ ಆತನ ಏನು ಮಾಡ್ತಾ ಇದ್ದಾನ್ರಿ? ನಮಗೆ ವಿಮೋಚನೆಯನ್ನು ಕೊಡ್ತಾನೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ 77ನೇ ಕೀರ್ತನೆಯಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ, ಇಕ್ಕಟ್ಟಿನಲ್ಲಿ ಸ್ವಾಮಿಯನ್ನು ಕರೆದನು, ಬೇಸರವಿಲ್ಲದ ಇರುಳೆಲ್ಲ ಕೈಯೊಡ್ಡಿಕೊಂಡೇ ಇದ್ದೆನು, ನನ್ನ ಮನಸ್ಸು ಶಾಂತಿ ಹೊಂದಲೊಲ್ಲದೆ ಇತ್ತು, ನಾನು ವ್ಯಥೆಪಡುತ್ತಾ ದೇವರನ್ನು ಸ್ಮರಿಸುವೆನು, ಮನಗುಂದಿದವನಾಗಿಯೇ ಹಂಬಲಿಸುವೆನು ಎಂಬುದಾಗಿ. ಏನಂತ ಹೇಳ್ತಾ ಇದ್ದಾನೆ ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದ ಆಸಾಫನ ಕೀರ್ತನೆ ಏನಂತ್ರಿ? ಖಿನ್ನತೆಗೆ ಒಳಗಾಗಿ ದುಃಖಿತನಾಗಿರ್ತಕ್ಕಂಥ ಸಮಯದಲ್ಲಿ ಪರಿಹಾರ ಯಾವುದ್ರಿ? ನಾವು ದೇವರಿಗೆ ಕೂಗುವಂಥದ್ದಾಗಿದೆ, ದೇವರಿಗೆ ಮೊರೆ ಇಡುವಂಥದ್ದಾಗಿದೆ. ಇಕ್ಕಟ್ಟಿನಲ್ಲಿ ನಾನು ಸ್ವಾಮಿಯನ್ನು ಕರೆದನು ಎಂಬುದಾಗಿ ಹೇಳ್ತಾ ಇದ್ದಾನೆ ಭಕ್ತನು. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದಾವೀದನ ಜೀವಿತದಲ್ಲಿ ಒಂದು ಸಾರಿ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ಎಂತಹ ಘಟನೆ ಅಂದರೆ, ದಾವೀದನ ಜನರೇ ದಾವೀದನನ್ನು ಕೊಲ್ಲಬೇಕಂತೇಳಿ ಏನು ಮಾಡ್ತಾ ಇದ್ದಾರೆ ರೀ?
ಅಂದುಕೊಳ್ತಾ ಇದ್ದಾರೆ. ಕಲ್ಲುಗಳನ್ನು ಎತ್ತಿಕೊಂಡು ದಾವೀದನನ್ನು ಸಾಯಿಸಬೇಕಂತ ಹೇಳಿ ಅಂದುಕೊಳ್ತಾ ಇದ್ದಾರೆ. ಕಾರಣ ಏನಂತಂದರೆ, ದಾವೀದನು ಚಿಕ್ಲಗ್ ಎನ್ನುವಂಥ ಊರನ್ನು ಮುಟ್ಟಿದಾಗ ಅಮಾಲೇಕ್ಯರು ದಂಡೆತ್ತಿ ಬಂದು ಚಿಕ್ಲಗ್ ಊರಿನಲ್ಲಿರ್ತಕ್ಕಂಥ ದಾವೀದನ ಕುಟುಂಬ ಮಕ್ಕಳು ಮತ್ತು ಆತನ ಸೇವಕರ ಕುಟುಂಬ ಮಕ್ಕಳು, ಅಲ್ಲಿರ್ತಕ್ಕಂಥ ಹೆಂಗಸರೆಲ್ಲರನ್ನ ಕರೆದುಕೊಂಡು ಏನು ಮಾಡ್ತಾ ಇದ್ದಾರೆ, ಅವರು ಹೋಗ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅವರ ಸ್ವತ್ತನ್ನೆಲ್ಲವನ್ನ ಅಪಹರಿಸಿಕೊಂಡು ಹೋಗ್ತಾ ಇದ್ದಾರೆ. ದಾವೀದನು ಬಹಳ ಇಕ್ಕಟ್ಟಿನಲ್ಲಿ ಸಿಕ್ಕಿ ಬಿದ್ದಂಥ ಒಂದು ಸಂದರ್ಭ. ದಾವೀದನು ಜನರು ತಮ್ಮ ಊರಿಗೆ ಬಂದಾಗ ಅದು ಸುಡಲ್ಪಟ್ಟಿರುವುದನ್ನು, ತಮ್ಮ ಹೆಂಡತಿಯರು ಗಂಡು ಹೆಣ್ಣು ಮಕ್ಕಳು ಸೆರೆಯಾಗಿ ಒಯ್ಯಲ್ಪಟ್ಟಿರುವುದನ್ನು ಕಂಡು ಅವರು ತಮ್ಮಿಂದ ಆಗುವಷ್ಟು ಕಾಲ ಗಟ್ಟಿಯಾಗಿ ಹತ್ತರು. ಹಲ್ಲೆಲೂಯಾ. ಆವತ್ತಿನ ದಿವಸಗಳಲ್ಲಿ ಯುದ್ಧಗಳು ನಡೀತಾ ಇದ್ವು. ಒಂದು ಈ ರಾಜ್ಯದವರು ಮತ್ತೊಂದು ರಾಜ್ಯದ ಮೇಲೆ ಯುದ್ಧ ಮಾಡೋದಕ್ಕೋಸ್ಕರವಾಗಿ ಏನು ಮಾಡ್ತಾ ಇದ್ರು, ತೆರಳುತ್ತಾ ಇದ್ರು ಪ್ರಿಯರೇ. ಯಾವ ಸಮಯದಲ್ಲಿ ಏನಾಗುತ್ತೆ ಅಂತೇಳಿ ಭಯದಿಂದ ಕೂಡಿರ್ತಕ್ಕಂಥ ಕಾಲಗಳು. ಅಂತಹ ಕಾಲಗಳಲ್ಲಿ ದಾವೀದನು ಒಂದು ಕಡೆಗೆ ಹೋಗಿದ್ದಾನೆ. ಹೋದಂಥ ಸಮಯದಲ್ಲಿ ತನ್ನ ಕುಟುಂಬ ಮಕ್ಕಳನ್ನು, ತನ್ನ ಸೇವಕರ ಕುಟುಂಬ ಮಕ್ಕಳನ್ನು ಚಿಕ್ಲಗ್ ಎನ್ನುವಂಥ ಊರಿನಲ್ಲಿ ಇರಿಸಿದಂಥ ಸಮಯದಲ್ಲಿ ಅಲ್ಲಿ ಶತ್ರುಗಳಾಗಿರ್ತಕ್ಕಂಥ ಅಮಾಲೇಕರು ಆ ಸುದ್ದಿಯನ್ನು ಕೇಳಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ವಾಕ್ಯ. ದಾವೀದನ ಸ್ವತ್ತು ಎಲ್ಲವನ್ನು, ಅವರ ಕುಟುಂಬ ಮಕ್ಕಳು, ಸೇವಕರ ಕುಟುಂಬ ಮಕ್ಕಳೆಲ್ಲವನ್ನು ಅಪಹರಿಸಿ ಆ ಚಿಕ್ಲಗ್ ಎನ್ನುವಂಥ ಊರನ್ನು ಏನು ಮಾಡ್ತಾ ಇದ್ದಾರಂತೆ, ಸುಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ನೀವು ಒಂದು ಸಾರಿ ನೀವು ಆಲೋಚನೆ ಮಾಡಿರಿ, ನೀವೆಲ್ಲಿಗೋ ಪಟ್ಟಣಕ್ಕೆ ಹೋಗಿರ್ತೀರಿ, ನಿಮ್ಮ ಮನೆಗೆ ಬಂದಂಥ ಸಮಯದಲ್ಲಿ ನಿಮ್ಮ ಮನೆ ಎಲ್ಲವೂ ಕೂಡ ತಿಪ್ಪೆಯೋಪಾದಿಯಲ್ಲಿ ಆಗಿ, ಕುಟುಂಬದಲ್ಲಿ ಮನೆಯವರು ಯಾರು ಇರಲಾರ್ದಂಥ ಸ್ಥಿತಿಯಾಗಿ ಮನೆಗೆ ಬೆಂಕಿ ಹಚ್ಚಿದ್ರಪ್ಪ, ನಿಮ್ಗೆ ಹೆಂಗಾಗುತ್ತೆ ಮನಸ್ಸಿಗೆ? ಏನಾಗುತ್ತೆ ರೀ? ಬಹಳ ಆಘಾತ ಆಗುತ್ತೆ. ನೀವು ಕಣ್ಣೀರಿನಿಂದ ಫುಲ್ ಆ ದಿವಸವೆಲ್ಲ ಕೊರಗ್ತಾ ಇರ್ತೀರಿ. ಹಲ್ಲೆಲೂಯಾ. ಅಂತಹ ಸಂದರ್ಭವು ಎಲ್ಲಿ ಒದಗಿದೆ ರೀ? ಇಲ್ಲಿ ಒದಗಿದೆ ಪ್ರಿಯರೇ. ಅವರು ತಮ್ಮಿಂದ ಆಗುವಷ್ಟು ಸಮಯ ಹತ್ತು ಕಣ್ಣೀರಿಟ್ಟು ಗೋಳಾಡಿದ್ರು ಪ್ರಿಯರೇ. ಆ ಸಮಯದಲ್ಲಿ ನಮಗೆ ಹಿಂಗೆ ಆಗಬೇಕಾದ್ರೆ ದಾವೀದನೇ ಕಾರಣ ಎಂಬುದಾಗಿ ಅವರು ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ದಾವೀದನ ಸುತ್ತಲೂ ಸೇರಿ ಬಂದಂಥ ಜನರ ಚಂಚಲತೆ, ಆತ್ಮೀಯತೆಯ ಕೊರತೆ ಬಗ್ಗೆ ಈ ಒಂದು ದೃಶ್ಯ ಎನ್ನುವಂಥದ್ದು ನಮಗೇನು ಮಾಡ್ತಾ ಇದೆ, ಕಾಣ ಸಿಗ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಅಂತಹ ಸಮಯದಲ್ಲಿ ದಾವೀದನು ಏನು ಮಾಡ್ತಾ ಇದ್ದಾನೆ, ಪ್ರಾರ್ಥಿಸ್ತಾ ಇದ್ದಾನೆ. 6ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರಿಂದ ಅವನು ಬಲೂ ಇಕ್ಕಟ್ಟಿನಲ್ಲಿ ಬಿದ್ದನು, ಆದರೂ ಅವನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ವಾಕ್ಯ. ಹಲ್ಲೆಲೂಯಾ. ತನ್ನಲ್ಲಿ ಪ್ರೋತ್ಸಾಹ ಪಡಿಸಿಕೊಂಡನು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ದೇವರು ಖಂಡಿತವಾಗಿ ನನಗೆ ಕೊರಡಿನೋಪಾದಿಯಲ್ಲಿರ್ತಕ್ಕಂಥದ್ದನ್ನು ಪುನಃ ಚಿಗುರು ಹೊಡೆಯುವಂತೆ ಮಾಡ್ತಾನೆ. ಬಂಜರು ಭೂಮಿಯಲ್ಲಿಯೇ ಬಂಗಾರದ ಬೆಳೆಯನ್ನು ದೇವರು ಕೊಡುತ್ತಾನೆ. ನಾನು ಆತನಿಗೆ ಆಗಿಯೇ ಜೀವಿಸುವಂಥ ವ್ಯಕ್ತಿಯಾಗಿದ್ದೇನೆ. ನನ್ನ ಎಲ್ಲ ಇಕ್ಕಟ್ಟುಗಳಿಂದ, ಉಪದ್ರವಗಳಿಂದ, ಎಲ್ಲದರಿಂದ ದೇವರು ತಪ್ಪಿಸ್ತಾನೆ ಎಂಬುದಾಗಿ ದೇವರ ಮೇಲೆ ಮೊರೆ ಇಡ್ತಾ ಇದ್ದಾನೆ ಪ್ರಿಯರೇ. ದೇವರ ಮೇಲೆ ನಂಬಿಕೆ ಇಡ್ತಾ ಇದ್ದಾನೆ. ದೇವರನ್ನೇ ಕೂಗ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರಿಯರೇ, ಅಂತಹ ಪರಿಸ್ಥಿತಿಯಲ್ಲಿ ದೇವರ ಬಳಿಯಲ್ಲಿ ಕೂಗಿದಾಗ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಸತ್ಯವೇದದಲ್ಲಿ ಒಂದು ಮಾತು ಇರುತ್ತೆ, ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಇರುತ್ತೆ. ಏನಂತಂದರೆ, ಇಕ್ಕಟ್ಟಿನ ಸಮಯದಲ್ಲಿ ನಾವೇನಾಗಬಾರ್ದಂತೆ, ಕುಂದಿ ಹೋಗಬಾರ್ದು. ಏನಾಗಬಾರ್ದಂತ ಹೇಳುತ್ತೆ ವಾಕ್ಯ, ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೇ ಎಂಬುದಾಗಿ. ಹಲ್ಲೆಲೂಯಾ. 24ನೇ ಅಧ್ಯಾಯ ಜ್ಞಾನೋಕ್ತಿಗಳ ಪುಸ್ತಕ 10ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಇಕ್ಕಟ್ಟಿನ ದಿನದಲ್ಲಿ ನಾವು ಬಳಲಿ ಹೋಗಬಾರ್ದು, ಚಿಂತಿಸುವಂಥವರು ಆಗಬಾರ್ದು. ನಮ್ಮ ದೇವರು ಇದ್ದಾನೆ, ಆತನು ನಮಗೆ ಸಹಾಯ ಕೊಡ್ತಾನೆ, ನಮಗೆ ಜಯ ಕೊಡ್ತಾನೆ, ನಮಗೆ ಬಿಡುಗಡೆ ಕೊಡ್ತಾನೆ, ವಿಮೋಚನೆಯನ್ನು ಕೊಡ್ತಾನೆ ಎಂಬುದಾಗಿ ನಾವು ತಿಳಿದು ಜೀವಿಸುವಂಥವರು ಆಗಬೇಕು. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಏನಂತ ಹೇಳಂತಂದರೆ, ಇಕ್ಕಟ್ಟಿನ ದಿನದಲ್ಲಿ ನಾವು ಬಳಲಿ ಹೋಗಬಾರ್ದು. ಹಲ್ಲೆಲೂಯಾ. ದಾವೀದನು ತನ್ನನ್ನು ತಾನು ದೇವರಲ್ಲಿ ಬಲಪಡಿಸಿಕೊಂಡ. ಅದಕ್ಕಾಗಿ ಆತನು ದೇವರಲ್ಲಿ ಮೊರೆ ಇಟ್ಟಾಗ ದೇವರು ಆತನ ಪ್ರಾರ್ಥನೆಯನ್ನು ಕೇಳಿದ ಪ್ರಿಯರೇ. ಅಮಾಲೇಕ್ಯರು ಇವರ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಹೋಗಿರುವಾಗ ದಾವೀದನು ದೇವರನ್ನು ಕೇಳ್ತಾನೆ, ಖಂಡಿತವಾಗಿ ನೀನು ಹೋಗು, ಪುನಃ ನೀನು ಅವರನ್ನು ತೆಗೆದುಕೊಂಡು ಬರ್ತೀಯ, ಅಮಾಲೇಕ್ಯರನ್ನು ಸಂಹಾರ ಮಾಡ್ತೀಯ, ಅವರ ಸ್ವತ್ತನ್ನು ಕೂಡ ಅಪಹರಿಸಿಕೊಂಡು ಬರೋದಕ್ಕೆ ನಾನು ನಿನಗೆ ಶಕ್ತಿ ಕೊಡ್ತೀನಿ ಎಂಬುದಾಗಿ ಹೇಳಿದಾಗ ದೇವರು ಹೇಳಿದ ಹಾಗೆಯೇ ದಾವೀದನು ಪುನಃ ಏನು ಮಾಡಿದರಿ, ತನ್ನ ಹೆಂಡತಿ ಮಕ್ಕಳು ಎಲ್ಲರನ್ನ ಆತನು ಕರೆದುಕೊಂಡು ಬಂದ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ಇಕ್ಕಟ್ಟಿನ ದಿನದಲ್ಲಿ ನಾವು ಬಳಲಬಾರ್ದು, ಇಕ್ಕಟ್ಟಿನ ದಿನದಲ್ಲಿ ನಾವು ಚಿಂತಿಸೋರಾಗಬಾರ್ದು. ದೇವರ ಮೇಲೆ ನಮ್ಮ ಭಾರವನ್ನು ಹಾಕಬೇಕು. ದೇವರು ನಮಗಿದ್ದಾನೆ ಎಂಬುದಾಗಿ ಗ್ರಹಿಸಿಕೊಂಡು ನಾವು ಜೀವಿಸುವಂಥವ್ರಾಗಬೇಕು. ದೇವರೇ ನಮ್ಮ ಭರವಸೆಯಾಗಿದ್ದಾನೆ ಎಂಬುದಾಗಿ ಜೀವಿಸುವಂಥವ್ರು ನಾವು ಆಗಬೇಕು ಪ್ರೇರಿ. ನಾವು ನೋಡ್ತಾ ಇದ್ದೇವೆ ದಾವೀದನ ಜೀವಿತದಲ್ಲಿ ಇರ್ತಕ್ಕಂಥ ಇಕ್ಕಟ್ಟುಗಳಿಂದ ದೇವರು ಏನು ಮಾಡಿದ, ತಪ್ಪಿಸಿದ ಪ್ರೇರಿ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಯೋಬನ ಪುಸ್ತಕದಲ್ಲಿ 5ನೇ ಅಧ್ಯಾಯದಲ್ಲಿ 6 ಇಕ್ಕಟ್ಟುಗಳಿಂದ ಆತನು ನಿನ್ನನ್ನು ಬಿಡಿಸುವನು, 7ನೇ ಇಕ್ಕಟ್ಟು ಉಂಟಾದರೂ ಯಾವ ಕೇಡು ನಿನ್ನನ್ನು
ಮುಟ್ಟದು. ಗಾಯ ಮಾಡುವವನು, ಗಾಯ ಕಟ್ಟುವವನು ಆತನೇ, ಒಡೆಯುವ ಕೈಯೇ ವಾಸಿ ಮಾಡುತ್ತದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ಚಿತ್ತವಿಲ್ಲಾರದೆ ನಮ್ಮ ಜೀವಿತದಲ್ಲಿ ಯಾವ ಒಂದು ಕಾರ್ಯಗಳು ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಜೀವಿತದಲ್ಲಿ ಈ ಸಮಯದಲ್ಲಿ ಏನೋ ಒಂದು ಕಷ್ಟ ಬಂದಿದೆ ಅಂದರೆ ಅದಕ್ಕೆ ಸಂಪೂರ್ಣವಾಗಿ ನಾವೇನು ಮಾಡಬೇಕು? ದೇವ್ರಿಗೆ ಒಪ್ಪಿಸಿಕೊಡಬೇಕು. ದೇವರೇ, ಇದನ್ನು ಎದುರಿಸುವ ಶಕ್ತಿಯನ್ನು ನನಗೆ ದಯಪಾಲಿಸಯ್ಯ. ನಾನೇನಲ್ಲ ಸ್ವಾಮಿ, ನಾನು ನಿನ್ನನ್ನೇ ನಂಬಿದ್ದೇನೆ, ನೀನೇ ಕಾರ್ಯ ಜರುಗಿಸಿ ಎಂಬುದಾಗಿ ಹೇಳಿದಾಗ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಯೋಬನ ಪರಿಸ್ಥಿತಿ ಕೂಡ ಇದೇ ರೀತಿಯಾಗಿರುವಂಥದ್ದು. ಹಲ್ಲೆಲೂಯಾ. ಯೋಬನ ಕುಟುಂಬ, ಯೋಬನ ಮಕ್ಕಳು, ಯೋಬನಿಗಿರ್ತಕ್ಕಂಥ ಸರ್ವ ಸಂಪತ್ತೆಲ್ಲವೂ ಕೂಡ ಅಳಿದು ಹೋದಾಗ ಇಕ್ಕಟ್ಟಿನ ಸ್ಥಿತಿಯಲ್ಲಿದ್ದಾನೆ ಯೋಬ. ಹಲ್ಲೆಲೂಯಾ. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೋಬನ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ 5ನೇ ಅಧ್ಯಾಯದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳುತ್ತೆ, 6 ಇಕ್ಕಟ್ಟುಗಳಿಂದ ಆತನು ನಿನ್ನನ್ನು ಬಿಡಿಸುವನು, 7ನೇ ಇಕ್ಕಟ್ಟು ಉಂಟಾದರೂ ಯಾವ ಕೇಡು ನಿನ್ನನ್ನು ಮುಟ್ಟದು. ದೇವರು ಕೇಡು ಮುಟ್ಟದ ಹಾಗೆ ನಿನ್ನನ್ನು ಏನು ಮಾಡ್ತಾನೆ? ಕಾಪಾಡ್ತಾನೆ. ಯೋಬನು ತನ್ನ ದೇವರಿಗೆ ಒಪ್ಪಿಸಿಕೊಟ್ರೆ ಹಾಗೂ ವಿನಯವಾಗಿ ದೇವರ ಶಿಕ್ಷೆಗಳನ್ನು ಅಂಗೀಕರಿಸಿದರೆ ದೇವರು ಅವನನ್ನು ಏನು ಮಾಡ್ತಾನೆ? ತೊಂದರೆಯಿಂದ ಕಾಪಾಡ್ತಾನೆ ಎನ್ನುವಂಥ ರೀತಿಯಲ್ಲಿ ಈ ವಾಕ್ಯಗಳು ನಮಗೆ ಇಲ್ಲಿ ಸಿಗ್ತಾ ಇದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅವನ ಸಮೃದ್ಧತ್ವವನ್ನು ದೇವರು ಪುನಃ ಉಜ್ಜೀವಿಸ ಮಾಡೋದಕ್ಕೆ ಸಾಧ್ಯ. ಎಂತಹ 7 ಇಕ್ಕಟ್ಟುಗಳು ಬಂದರೂ ಕೂಡ ದೇವರು ಅವುಗಳಿಂದ ಏನು ಮಾಡ್ತಾನೆ? ತಪ್ಪಿಸ್ತಾನೆ ಪ್ರಿಯರೇ. ನಾವು ನೋಡೋಣ ಒಂದು ಸಾರಿ ಯೋಬನ ಜೀವಿತವನ್ನು. ನಮಗೆಲ್ಲರಿಗೂ ಗೊತ್ತು, ಯೋಬನ ಪುಸ್ತಕ 1ನೇ ಅಧ್ಯಾಯ ಮೊದಲು 42 ಅಧ್ಯಾಯಗಳವರೆಗೂ ಕೂಡ ಯೋಬನ ಕುಟುಂಬ ಪ್ರಾರಂಭದಲ್ಲಿ ಊಚ್ ಎನ್ನುವಂಥ ದೇಶದಲ್ಲಿ ಸಮೃದ್ಧಿಕರವಾಗಿ ಜೀವಿಸಿರ್ತಕ್ಕಂಥ ವ್ಯಕ್ತಿ ಪ್ರಿಯರೇ. ಆತನಿಗೆ 10 ಜನ ಮಕ್ಕಳು, 7 ಜನ ಗಂಡು ಮಕ್ಕಳು, 3 ಜನ ಹೆಣ್ಣುಮಕ್ಕಳು, ಮತ್ತು ಅವರ ಸೊಸೆಯಂದ್ರು ಅಳಿಯಂದ್ರು ಕುರಿತಾಗಿ ಕೂಡ ನಾವು ನೋಡ್ತಾ ಇದ್ದೇವೆ. ಪ್ರತಿ ದಿವಸವೂ ಕೂಡ ಅವ್ರು ಏನು ಮಾಡ್ತಾ ಇದ್ರಂತೆ? ಔತಣಕೂಟ ಮಾಡ್ತಾ ಇದ್ರು. ಆತನಿಗೆ ಹೆಚ್ಚೆಚ್ಚಾಗಿ ಕುರಿಗಳು, ಹೆಚ್ಚೆಚ್ಚಾಗಿ ಎತ್ತುಗಳು, ಒಂಟೆಗಳು, ಕತ್ತೆಗಳು ಕೂಡ ಅಪಾರವಾಗಿ ಧನ ಸಂಪತ್ತು ಎಲ್ಲವೂ ಕೂಡ ಆತನಿಗೆ ಇತ್ತು ಪ್ರಿಯರು. ಸಡನ್ನಾಗಿ ಒಂದೇ ದಿವಸದಲ್ಲಿ ಆತನಿಗಿರ್ತಕ್ಕಂಥ ಎಲ್ಲ ಆಸ್ತಿ, ಸರ್ವಸ್ವ, ಎಲ್ಲ ಮಕ್ಕಳು, ಸೊಸೆಯಂದ್ರು, ಅಳಿಯಂದ್ರು ಎಲ್ಲರೂ ಕೂಡ ಏನಾದರೂ ನಾಶವಾದರು ಪ್ರಿಯರೇ. ಹಲ್ಲೆಲೂಯಾ. ಅಂತಹ ಸಮಯದಲ್ಲಿ ಕೂಡ ಯೋಬನು ದೇವರ ಮೇಲೆ ನಂಬಿಕೆ ಇಡ್ತಾ ಇದ್ದಾನೆ. ಇಕ್ಕಟ್ಟಿನ ಸಮಯದಲ್ಲಿ ಬಳಲಿ ಹೋಗಲಿಲ್ಲ. ನನ್ನ ದೇವರು ನನ್ನನ್ನು ಖಂಡಿತವಾಗಿ ರಕ್ಷಿಸ್ತಾನೆ. ನಾನು ಬರಬೇಕಾದ್ರೆ ಏನಾದರೂ ಹೊತ್ಕೊಂಡು ಬಂದ್ಯಾ? ಹೋಗ್ಬೇಕಾದ್ರೆ ಏನಾದರೂ ಹೊತ್ಕೊಂಡು ಹೋಗ್ತೀನ? ಬರಬೇಕಾದ್ರೂ ಕೂಡ ನಾನು ಹೆಂಗೆ ಬಂದಿದ್ದೀನಿ? ಒಂಟಿಗನಾಗಿ ಬಂದಿದ್ದೇನೆ, ಬರಿಗೈಲೇ ಬಂದಿದ್ದೇನೆ. ಹೋಗಬೇಕಾದ್ರೆ ನಾನು ಬರಿಗೈಲೇ ಹೋಗುವವನಾಗಿದ್ದೇನೆ. ದೇವರೇ ಕೊಟ್ಟ, ದೇವರೇ ತೆಗೆದುಕೊಂಡ, ದೇವರ ನಾಮಕ್ಕೆ ಸ್ತೋತ್ರ ಎಂಬುದಾಗಿ ನಂಬಿಕೆಯ ಮಾತನ್ನು ಹೇಳಿದ. ಆತನ ಹೆಂಡತಿ ಹೇಳ್ತಾ ಇದ್ದಾಳೆ, ನಿನ್ನ ಯಥಾರ್ಥತ್ವವನ್ನು ಬಿಟ್ಟು ದೇವರನ್ನ ದೂಷಿಸಿ ಸಾಯಿ ಎಂಬುದಾಗಿ ಹೇಳ್ತಾ ಇದ್ದಾಳೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನೋಡ್ರಿ, ಸ್ವಂತ ಹೆಂಡತಿ ಕೂಡ ಯೋಬನನ್ನು ಸೇರಲಾರದ ಪರಿಸ್ಥಿತಿ. ಯಾಕಂದರೆ ಯೋಬನು, ಆತನ ಮೈ ತುಂಬ ಹುಣ್ಣುಗಳಾಗಿದ್ದಾವೆ, ಬೊಕ್ಕೆಗಳಾಗಿದ್ದಾವೆ, ಪರಚಿಕೊಳ್ತಾ ಇದ್ದಾನೆ, ಬೋಕಿಗಳನ್ನು ತೆಗೆದುಕೊಂಡು ತನ್ನ ಮೈ ಮೇಲೆಲ್ಲ ಗೀರಿಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅಂತಹ ಒಂದು ಸ್ಥಿತಿ, ಸಮೃದ್ಧಿಕರವಾದಂಥ ವ್ಯಕ್ತಿ ಒಂದೇ ದಿವಸದಲ್ಲಿ ಆತನ ಆಸ್ತಿ, ಅಂತಸ್ತು, ಘನತೆ, ಗೌರವ, ಆತನ ಆರೋಗ್ಯ ಎಲ್ಲವೂ ಕೂಡ ಹದಗೆಟ್ಟಂಥ ಒಂದು ಸ್ಥಿತಿ ಪ್ರಿಯರೆಲ್ಲ ನೋಡ್ತಾ ಇದ್ದೇವೆ. ಆದರೂ ಕೂಡ ಯೋಬ ಏನು ಮಾಡಲಿಲ್ಲ? ಕುಗ್ಗಿ ಹೋಗಲಿಲ್ಲ, ಸೊರಗಿ ಹೋಗಲಿಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, 7 ಇಕ್ಕಟ್ಟುಗಳು ಬಂದರೂ ಕೂಡ ನನ್ನ ದೇವರು ನನ್ನನ್ನು ಬಿಡುಗಡೆ ಮಾಡ್ತಾನೆ. ನನ್ನ ವಿಮೋಚಕನು, ಜೀವಸ್ವರೂಪನು ಆತನು ಕಡೆಯದಾಗಿ ಧೂಳಿನಿಂದಲೂ ಕೂಡ ನನ್ನನ್ನು ಎಬ್ಬಿಸ್ತಾನೆ ಎಂಬುದಾಗಿ ಯೋಬನ ಪುಸ್ತಕ 19ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇರ್ತೇವೆ. ಆ ವಚನವನ್ನು ಹಿಡಿದುಕೊಂಡು ಆತನು ಪ್ರಾರ್ಥನೆ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ದೇವರು ಹೇಳಿದಾಗ, ಪ್ರಾರ್ಥಿಸಿದಾಗ 42ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಆ ಎಲ್ಲ ಇಕ್ಕಟ್ಟುಗಳಿಂದ ದೇವರು ಏನು ಮಾಡಿದ? ಆತನಿಗೆ ಬಿಡುಗಡೆಯನ್ನು ಕೊಟ್ಟ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದೇ ದಿವಸದಲ್ಲಿ ಕುಟುಂಬ, ಮಕ್ಕಳು ಎಲ್ಲರೂ ಕೂಡ ನಾಶವಾಗಿ ಹೋದಂಥ ಸಮಯದಲ್ಲಿ ಆತನ ಪರಿಸ್ಥಿತಿ ಹೆಂಗಾಗಿರಬೇಡ. ಹಲ್ಲೆಲೂಯಾ. ನಾವು 1-2 ಎಕರೆ ಹೊಲದಲ್ಲಿ ಬೆಳೆ ಸರಿ ಬರಲಿಲ್ಲ ಅಂತಂದರೆ ದೇವರಿಗೆ ನಾವು ಎಷ್ಟೋ ಅಂತೀವಿ. ಹಲ್ಲೆಲೂಯಾ. ಕುಟುಂಬದಲ್ಲಿ ಯಾರಿಗಾದ್ರೆ ಅನಾರೋಗ್ಯಕ್ಕೆ ಈಡಾದರೆ ನಾವು ಎಷ್ಟೋ ಅನ್ಕೊಂತೀವಿ. ಹಲ್ಲೆಲೂಯಾ. ಒಂದು ವೇಳೆ ಯಾರಾದರೂ ಮರಣ ಅಪ್ಪಿದರೆ ಒಳ್ಳೆ ವಯಸ್ಸಿನಲ್ಲಿ, ಅಯ್ಯೋ ದೇವ್ರು ಈ ರೀತಿಯಾಗಿ ಮಾಡಬಾರ್ದಾಗಿತ್ತು, ದೇವ್ರು ಎಲ್ಲಿದ್ದಾನಪ್ಪ ಅಂತೇಳಿ ನಾವು ಪ್ರಶ್ನೆ ಮಾಡ್ತೀವಿ. ಆದರೆ ಯೋಬನಾದರೂ ಸಂಪೂರ್ಣವಾಗಿ ಏನು ಮಾಡ್ತಾ ಇದ್ದಾನ್ರಿ? ಇಕ್ಕಟ್ಟಿನ ಸಮಯದಲ್ಲಿ ತನ್ನ ಮಕ್ಕಳು, ಸೊಸೆಯಂದ್ರು, ಅಳಿಯಂದ್ರು ಎಲ್ಲರನ್ನ ಕಳೆದುಕೊಂಡಾಗಲೂ ಕೂಡ ದೇವರ ಮೇಲೆ ಇಟ್ಟಂಥ ನಂಬಿಕೆಯನ್ನು ಆತನು ಬಿಡಲಿಲ್ಲ ಪ್ರಿಯರೇ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ದಾವೀದನು ಸದುತ್ತರವನ್ನು ಯಾವ ರೀತಿಯಾಗಿ ಹೊಂದಿಕೊಂಡು ಯೋಬನಿಗೂ ಕೂಡ ದೇವರು ಏನು ಮಾಡಿದಂತೆ? ಸದುತ್ತರವನ್ನು ಕೊಟ್ಟ ಪ್ರಿಯರೇ. ಮೊದಲಿರುವಂಥ ಆಸ್ತಿಗಿಂತ 2ರಷ್ಟು ಹೆಚ್ಚು ಕೊಟ್ಟ. 500 ಇದ್ದರೆ ಈಗ 1000 ಆಯಿತು, 3000 ಇದ್ದರೆ 6000 ಆಯಿತು. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ಎಲ್ಲದರಲ್ಲಿ ಸಮೃದ್ಧಿ ಕೊಟ್ಟ. ಆದರೆ ಹೆಂಡತಿಯನ್ನು ಡಬಲ್ ಮಾಡಲಿಲ್ಲ ದೇವರು, ಒಬ್ಬಕ್ಕೆ ಹೆಂಡತಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾಕೆ ಹೇಳ್ರಿ? ಒಬ್ರಿಗೆ ಒಬ್ಬರೇ ಅಂತೇಳಿ ದೇವ್ರು ಏನು ಮಾಡಿರುವಂಥದ್ದು? ನೇಮಕ ಮಾಡಿರೋಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಅದೇ ಹೆಂಡತಿಯ ಮೂಲಕವಾಗಿ ಮತ್ತೆ ದೇವರು ಆತನಿಗೆ ಮತ್ತೆ 10 ಜನ ಮಕ್ಕಳನ್ನು ಕೊಟ್ಟ. 7 ಜನ ಗಂಡು ಮಕ್ಕಳು, ಮತ್ತೆ 3 ಜನ ಹೆಣ್ಮಕ್ಕಳು. ಆ ಯೋಬನೇ ತನ್ನ ಹೆಣ್ಣು ಮಕ್ಕಳಿಗೂ ಕೂಡ ಏನು ಮಾಡಿದಂತ ಹೇಳ್ತೇವೆ ವಾಕ್ಯ? ತನ್ನ ಏನಂತ ಹೇಳ್ತೀವಿ, ಆಸ್ತಿಯಲ್ಲಿ ಏನು ಕೊಟ್ಟನಂತೆ? ಪಾಲನ್ನು ಕೊಟ್ಟ ಪ್ರಿಯರು. ಯಾರ್ರೀ? ಯೋಬ. ಇವತ್ತಿನ ದಿವಸ ನಾವು ಭಾರತ ದೇಶದಲ್ಲಿ ಕಾನೂನು ನೋಡ್ತಾ ಇದ್ದೀವಿ. ನಮ್ಮ
ಮಕ್ಕಳು ಹೆಣ್ಮಕ್ಳಿದ್ರು ಕೂಡ ಅವ್ರಿಗೆ ಏನು ಕೊಡ್ತಾರೆ? ಏನು ಕೊಡ್ಬೇಕಂತ ಹೇಳುತ್ತೆ? ಆಸ್ತಿ ಕೊಡಬೇಕು ಯಾರಾದ್ರೂ ಕೇಳಿದ್ರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ದೇವರು ಏನು ಮಾಡಿದನ್ರಿ, ಯೋಬನ ಮುಖಾಂತರವಾಗಿ ತನ್ನ ಹೆಣ್ಣು ಮಕ್ಕಳಿಗೂ ಕೂಡ ಆಸ್ತಿಯಲ್ಲಿ ಪಾಲು ಕೊಟ್ಟ ಪ್ರೇಯರ್ ಯಾರಂತೆ? ಯೋಬ ಪ್ರೇಯರಿಲ್ಲ. ನಾವು ನೋಡ್ತಾ ಇದ್ದೇವೆ ಪ್ರೇಯರ್, ದೇವ್ರ ವಾಕ್ಯ ಹೇಳ್ತಾ ಇದೆ, ಯೋಬನು ತನಗೆ ಬಂದಿರತಕ್ಕಂಥ ಇಕ್ಕಟ್ಟಾದಂಥ ಪರಿಸ್ಥಿತಿಯಲ್ಲಿ ಆತನು ಏನು ಮಾಡಲಿಲ್ಲ, ತಾನು ಬರಗಾಲದ ಮರಣದ ಸಮಯದಲ್ಲಿ ಕತ್ತಿಯಿಂದಲೂ ಕೂಡ ದೇವರು ನನ್ನನ್ನು ಬಿಡಿಸ್ತಾನೆ ಎಂಬುದಾಗಿ ಸಂಪೂರ್ಣವಾಗಿ ನಂಬಿದ ಪ್ರೇಯರೇ. ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ, ದೇವರು ಆತನಿಗೆ ಬಿಡುಗಡೆಯನ್ನು ಕೊಟ್ಟ ಪ್ರೇಯರೇ. ದೇವರು ಆತನಿಗೆ ವಿಮೋಚನೆಯನ್ನು ಒದಗಿಸಿಕೊಟ್ರೆ ಇವತ್ತು ನಾನು ನೀನು ಕೂಡ ನಂಬುವಂಥದ್ದಾದರೆ ಸಹೋದರ ಸಹೋದರಿ, ನನ್ನ ಜೀವಿತದಲ್ಲಿ ನಿಮ್ಮ ಜೀವಿತದಲ್ಲಿ ಇರ್ತಕ್ಕಂಥ ಇಕ್ಕಟ್ಟು ಅದು ಎಂತಹ ಸ್ಥಿತಿ ಆಗಿರ್ಬೋದು, ದೇವರು ಏನು ಮಾಡ್ತಾನೆ ಅದನ್ನು ತಪ್ಪಿಸ್ತಾನೆ. ನಾವು ನಂಬಬೇಕು, ನಾವು ಆತನನ್ನು ಕೂಗಬೇಕು, ಆತನನ್ನು ಕರೆದರೆ ಖಂಡಿತವಾಗಿ ದೇವರು ಏನು ಮಾಡ್ತಾನೆ, ವಿಮೋಚನೆಯನ್ನು ಮಾಡ್ತಾನೆ. ಪ್ರವಾದಿ ಯೆರೆಮೀಯನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ 11ನೇ ವಚನದಲ್ಲಿ, ಇದಕ್ಕೆ ಯೆಹೋವನು ನಿನಗೆ ಮೇಲಾಗುವಂತೆ ನಿಶ್ಚಯವಾಗಿ ನಿನ್ನನ್ನು ಬಿಡುಗಡೆ ಮಾಡುವೆನು, ನಿಜವಾಗಿಯೂ ನಿನ್ನ ಶತ್ರುವನ್ನು ಕೇಡಿನಲ್ಲಿಯೂ ಇಕ್ಕಟ್ಟಿನಲ್ಲಿಯೂ ನಿನಗೆ ಶರಣಾಗತನನ್ನಾಗಿ ಮಾಡುವೆನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೇಯರ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ, ನಿಶ್ಚಯವಾಗಿ ದೇವರು ಏನು ಮಾಡ್ತಾನೆ ಅಂತ ನಮಗೆ ಬಿಡುಗಡೆಯನ್ನು ಮಾಡ್ತಾನೆ. ಇಕ್ಕಟ್ಟು ನಮಗಲ್ಲ, ನಮಗೆ ವಿರೋಧಿಗಳಿಗೆ ದೇವರು ದಯಪಾಲಿಸ್ತಾನೆ. ನಿಜವಾಗಿ ನಿನ್ನ ಶತ್ರುವನ್ನು ಕೇಡಿನಲ್ಲಿ ಇಕ್ಕಟ್ಟಿನಲ್ಲಿ ಬೀಳುವಂತೆ ದೇವರು ಮಾಡ್ತಾನೆ ಎಂಬುದಾಗಿ ವಾಕ್ಯ ನಮಗೆ ತಿಳಿಸ್ತಾ ಇದೆ ಪ್ರೇಯರ್. ಅದಕ್ಕಾಗಿ ಇಕ್ಕಟ್ಟಿನ ಸಮಯದಲ್ಲಿ ನಾವು ಹಿಂಬಾದ ಸ್ಥಳದ ಕಡೆಗೆ ನಮ್ಮನ್ನು ನಡೆಸುವಂಥ ದೇವರ ಮೇಲೆ ನಾವೇನು ಮಾಡೋಣ, ನಂಬಿಕೆ ಇಡೋಣ, ವಿಶ್ವಾಸವನ್ನು ಇಡೋಣ. ದೇವರು ಖಂಡಿತವಾಗಿ ಆತನು ನಮ್ಮನ್ನು ಕೈಬಿಡದ ದೇವರಲ್ಲ ಎಂಬುದಾಗಿ ಗ್ರಹಿಸಿಕೊಂಡು ನಾವು ಜೀವಿಸುವಂಥವರಾಗೋಣ. ಆತನನ್ನ ಕಡೆಗೆ ನಾವು ಕೈಗಳೆತ್ತಿ ನೋಡೋಣ, ಆತನನ್ನೇ ಆಶ್ರಯ ಸ್ಥಾನವನ್ನಾಗಿ ಇರಿಸಿಕೊಂಡು ನಾವು ಜೀವಿಸುವಂಥ ಮಕ್ಕಳಾಗೋಣ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇಯರ್, ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ನಾವು ಸರ್ವ ವಿಧದಲ್ಲಿ ಇಕ್ಕಟ್ಟು ಇದ್ದರೂ ಕೂಡ ನಾವು ಅತಿ ಸಂಕಟ ಪಡುವವರಲ್ಲ, ನಾವು ದಿಕ್ಕು ಕಾಣದವರಾಗಿದ್ದರೂ ಕೂಡ ಕೇವಲ ದೆಸೆಗೆಟ್ಟವರಲ್ಲ ಎಂಬುದಾಗಿ 2 ಕೊರಿಂಥ 4:8 ಸತ್ಯವೇದದಲ್ಲಿ ಪೌಲನು ಬರೆದಿರುವಂಥ ಪತ್ರಿಕೆಯಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಈ ಇಕ್ಕಟ್ಟುಗಳಿದ್ದರೂ ಕೂಡ, ಈ ದುರ್ಬಲತೆಗಳಿದ್ದರೂ ಕೂಡ, ಸಂಕಟ, ಹಿಂಸೆ, ದೆಸೆಗೆಡುವಿಕೆ, ಮರಣ ಇವೆಲ್ಲವುಗಳು ಕೂಡ ಇದ್ದರೂ ಕೂಡ ನಮ್ಮ ಪ್ರಾಣವನ್ನು ದೇವರು ಕೈ ಬಿಡೋದಿಲ್ಲ, ನಮ್ಮ ಪ್ರಾಣ ನಷ್ಟವಾಗೋದಿಲ್ಲ. ದೇವರು ನಮಗೇನು ಮಾಡ್ತಾನೆ, ವಿಮೋಚಕನಾಗಿರ್ತಾನೆ ಪ್ರೇಯರೇ ಎಂಬುದಾಗಿ. ಹಲ್ಲೆಲೂಯಾ, ಪ್ರೇಯರ್. ಅದಕ್ಕಾಗಿ ನಾವು ನಂಬೋಣ, ವಿಶ್ವಾಸ ಇಡೋಣ. ದೇವರು ವಾಕ್ಯ ಹೇಳ್ತಾ ಇದೆ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ಖಂಡಿತವಾಗಿ ನಾನೇನು ಮಾಡ್ತೀನಿ, ರಕ್ಷಿಸ್ತೀನಿ. ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಉದ್ಧಾರ ಮಾಡ್ತೀನಿ. ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸಿ. ಇಕ್ಕಟ್ಟಿನಲ್ಲಿ ಏನಂತ ಹೇಳ್ತಾ ಇದೆ ವಾಕ್ಯ, ಹತ್ತಿರವಿದ್ದಂತೆ ದೇವ್ರು ಏನು ಮಾಡ್ತಾನಂತೆ, ಇಕ್ಕಟ್ಟಿನಲ್ಲಿ ನಮ್ಮ ಹತ್ತಿರವಿದ್ದು ತಪ್ಪಿಸಿ ನಮ್ಮನ್ನು ಏನು ಮಾಡ್ತಾನಂತ, ಘನಪಡಿಸ್ತಾನೆ ಪ್ರೇಯರೆ. ಖಂಡಿತವಾಗಿ ಆ ದೇವರು ಮಾತು ಕೊಟ್ಟಿದ್ದಾನೆಂದರೆ ಮಾತು ತಪ್ಪದ ದೇವರಾಗಿದ್ದಾನೆ. ಇಕ್ಕಟ್ಟಿನಲ್ಲಿ ಮೊರೆ ಇಡುವಾಗ ಆತನು ನಮ್ಮನ್ನು ರಕ್ಷಿಸುವಂಥ ದೇವರಾಗಿ 120ನೇ ಕೀರ್ತನೆಯಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ, ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆ ಇಟ್ಟೆನು, ಆತನು ಸದುತ್ತರವನ್ನು ದಯಪಾಲಿಸಿದನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಇಕ್ಕಟ್ಟಿನ ಸಮಯದಲ್ಲಿ ನಾವು ನಮಗೆ ಇರುವಂಥ ಮಾರ್ಗಗಳು, ಲೋಕದ ಮಾರ್ಗಗಳು ಭಾಳ ಇದ್ದಾವೆ. ಲೋಕದ ಮಾರ್ಗಗಳ ಕಡೆಗೆ ಹೋಗುವಂಥದ್ದಲ್ಲ, ನಮ್ಮ ದೇವರು ನಮಗಿದ್ದಾನೆಂಬುದಾಗಿ ಗ್ರಹಿಸಿಕೊಂಡು ಆತನನ್ನು ಕೂಗುವಂಥದ್ದಾದರೆ ತಡ ಮಾಡದೆ ಆತನು ನಮಗೇನು ಮಾಡ್ತಾನೆ ರೀ, ಸಹಾಯ ಮಾಡ್ತಾನೆ ಪ್ರೇಯರ್. ಖಂಡಿತವಾಗಿ ಆತನು ಸಹಾಯ ಮಾಡುವಂಥ ದೇವರಾಗಿದ್ದಾನೆ. ಇಕ್ಕಟ್ಟಿನ ದಿನದಲ್ಲಿ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾರೆ ಎಂಬುದಾಗಿ ನಾವು ವಾಕ್ಯದಲ್ಲಿ ಅನೇಕ ಸಾರಿ ಕೂಡ ನಾವು ನೋಡ್ತಾ ಇದ್ದೇವೆ. ಇಸ್ರಾಯೇಲರು ಕೂಡ ಅವರು ಇಕ್ಕಟ್ಟಾದಂಥ ಸ್ಥಿತಿಯಲ್ಲಿ ಇರಬೇಕಾದ್ರೆ ದೇವರನ್ನು ಕೂಗಿದಾಗ ದೇವರು ಅವರ ಮೊರೆಯನ್ನು ಕೇಳಿ ಅವರಿಗೆ ಅನೇಕವಾದಂಥ ಬಿಡುಗಡೆಯನ್ನು ಆತನು ಒದಗಿಸಿಕೊಟ್ಟ ಪ್ರೇಯರ್ ನಾವು ನೋಡ್ತಾ ಇದ್ದೇವೆ ಪ್ರೇಯರ್. ಬಲೂ ಇಕ್ಕಟ್ಟಿನಲ್ಲಿ ದಾವೀದನು ಬಿದ್ದಾಗ ಕೂಡ ದೇವರು ಬಿಡುಗಡೆ ಕೊಟ್ಟರು. ಇಕ್ಕಟ್ಟಿನಲ್ಲಿರ್ತಕ್ಕಂಥ ಯೋಬನಿಗೂ ಕೂಡ ದೇವರು ವಿಮೋಚನೆಯನ್ನು ಕೊಟ್ಟರು. ನಮಗೂ ಕೂಡ ಅದೇ ದೇವರಿದ್ದಾನೆ, ಆತನೇ ನಮಗೆ ವಿಮೋಚನೆಯನ್ನು ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಯಾಕಂದರೆ ನಾನು ನಿನ್ನ ಆರಾಧನೆ ಮಾಡುವಂಥ ದೇವರು ಆತನು ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಕಣ್ಣಿಗೆ ಕಾಣುವ ಕಾಣದಿರುವ ಎಲ್ಲ ಲೋಕಗಳನ್ನು ಉಂಟು ಮಾಡಿದಂಥ ದೇವರು. ಆತನು ಎಲ್ಲದಕ್ಕಿಂತಲೂ ಮೊದಲು ಇದ್ದಂಥ ದೇವರು. ಹಲ್ಲೆಲೂಯಾ, ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಪ್ರೇಯರೇ, ಆತನು ಎಂದಿಗೂ ಕೂಡ ನಿತ್ಯ ನಿವಾಸಿಯಾಗಿರುವಂಥ ದೇವರು. ಆತನು ಬದಲಾಗದ ದೇವರು. ಆತನು ನಮಗಾಗಿ, ನಮ್ಮನ್ನು ಪ್ರೀತಿಸಿ, ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನು ಅರ್ಪಿಸುವುದಕ್ಕಾಗಿ ಮನುಷ್ಯನಾಗಿ ಈ ಲೋಕಕ್ಕೆ ಹೊರಟು ಬಂದು ನಮ್ಮ ಇಕ್ಕಟ್ಟುಗಳಿಂದ, ಉಪದ್ರವಗಳಿಂದ ನಮ್ಮನ್ನು ತಪ್ಪಿಸಿದಂತಹ ದೇವರು ಪ್ರೇಯರ್. ಇವತ್ತು ನೀನು ಆತನನ್ನು ನಂಬಿ ನಡೆದುಕೊಂಡು ಆತನಿಗೆ ಭಯಭಕ್ತಿ ಉಳ್ಳವನಾಗಿ ನೀನು ಜೀವಿಸುವಾಗ ಖಂಡಿತವಾಗಿ ನಿನ್ನ ಪ್ರಾಣ, ಆತ್ಮ, ಶರೀರವನ್ನು ದೇವರು ಏನು ಮಾಡ್ತಾನೆ ರೀ, ಕಾಪಾಡ್ತಾನೆ ಪ್ರೇಯರ್. ನಾವು ಕೂಡ ದೇವರಿಗೆ ನಡೆದುಕೊಳ್ಳುವಾಗ ಎಡಕ್ಕಾಗಲಿ ಬಲಕ್ಕಾಗಲಿ ಹಿಂದಕ್ಕಾಗಲಿ ತಿರುಗದೆ, ನಮಗಿರುವಂಥ ಆಲೋಚನೆಗಳು ಭಾಳ ಇದ್ದಾವೆ, ಲೋಕದ ಮಾರ್ಗಗಳು ಭಾಳ ಇದ್ದಾವೆ. ಲೋಕಸ್ಥರ ರೀತಿಯಲ್ಲಿ ನಾವು ಜೀವಿಸದೆ ದೇವರ ಮೇಲೆಯೇ ನಂಬಿಕೆ ಇಟ್ಟು ನಮಗೋಸ್ಕರವಾಗಿ
ತಾನು ಮರಣವನ್ನು ಅನುಭವಿಸಿದ್ದಾನೆ, ನಮಗೋಸ್ಕರವಾಗಿ ಆತನು ಪೆಟ್ಟುಗಳನ್ನು ತಿಂದಿದ್ದಾನೆ, ನಮಗೋಸ್ಕರವಾಗಿ ತನ್ನ ಕೊನೆಯ ರಕ್ತದ ಹನಿಯನ್ನು ಆತನು ಸುರಿಸಿದ್ದಾನೆ. ಅಂತಹ ಭಯಂಕರವಾದಂಥ ಇಕ್ಕಟ್ಟು ಕೂಡ ಆತನಿಗೆ ಬಂದಾಗ ಆತನು ಏನು ಮಾಡಲಿಲ್ಲ ರೀ, ನಮ್ಮನ್ನು ನೆನೆಸಿ ಅದನ್ನು ಸಂತೋಷ ಎಂಬುದಾಗಿ ಆತನು ತೆಗೆದುಕೊಂಡು ನಮಗೆ ನಗುವನ್ನು ಕೊಡುವುದಕ್ಕಾಗಿ ಆತನು ಕಣ್ಣೀರಿಟ್ಟ. ನಾವು ಬಡತನದಿಂದ ಬಿಡುಗಡೆನ ಹೊಂದಿಕೊಳ್ಬೇಕಂತೇಳಿ ನಮಗೋಸ್ಕರವಾಗಿ ಆತನು ಬಡವನಾಗಿ ಲೋಕಕ್ಕೆ ಬಂದು ನಮ್ಮನ್ನು ಶ್ರೀಮಂತಗೊಳಿಸಿದ. ನಾವು ಅನಾರೋಗ್ಯದಿಂದ ಇರಬಾರ್ದು ಅಂತೇಳಿ ಆತನು ರೋಗವನ್ನೆಲ್ಲ ಹೊತ್ತುಕೊಂಡು ನಮ್ಮನ್ನು ಆರೋಗ್ಯವಂತರನ್ನಾಗಿ ಮಾಡಿದ. ನಾವು ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತೇಳಿ ಆತನು ನಮ್ಮೆಲ್ಲ ಶಾಪಗಳನ್ನು ತಾನು ಹೊತ್ತುಕೊಂಡ, ನಮ್ಮನ್ನು ಆಶೀರ್ವಾದದ ನಿಧಿಗಳನ್ನಾಗಿ ಮಾಡಿದ. ನಾವು ಯಾರು ಕೂಡ ಬಲಹೀನರಾಗಬಾರ್ದು ಅಂತೇಳಿ ಆತನು ಬಲಹೀನನಾದ, ನಮ್ಮನ್ನು ಬಲವಂತರನ್ನಾಗಿ ಮಾಡಿದ. ಆತನು ಇಂದು ಎಂದು ಯಾವತ್ತಿಗೂ ಕೂಡ ಹಾಗೆ ಇರುವಂಥ ದೇವರಾಗಿದ್ದಾನೆ. ಆತನು ಹೇಳಿದಾನೆ, ನಾನು ಬರುತ್ತೇನೆ, ನಾನು ಬರುವಷ್ಟರೊಳಗಡೆ ನೀವು ಸಿದ್ಧರಾಗಿ ಇರಬೇಕು. ಯಾರು ಸಿದ್ಧರಾಗಿರ್ತಾರೆ ಅವರನ್ನು ನನ್ನ ಬಳಿಗೆ ನಾನು ಕರೆದುಕೊಳ್ಳುತ್ತೇನೆ. ಅವರಿಗೋಸ್ಕರವಾಗಿ ಹೊಸದಾದಂಥ ಆಕಾಶ, ಹೊಸದಾದಂಥ ಭೂಮಿಯನ್ನು ನಾನು ಸೃಷ್ಟಿ ಮಾಡುತ್ತೇನೆ. ನನ್ನ ಜನಾಂಗವಾಗಿ, ಸ್ವಕೀಯ ಜನಾಂಗವಾಗಿ ಎಲ್ಲ ಮನುಷ್ಯರಿಗೆ ಒಬ್ಬಾತನೇ ದೇವರೆಂಬುದಾಗಿ ಗ್ರಹಿಸಿಕೊಂಡು ಎಲ್ಲ ಮನುಷ್ಯರು ಕೂಡ ಆತನಿಗೆ ಅಡ್ಡ ಬಿದ್ದು ಸ್ವರ್ಗ, ಮರ್ತ್ಯ, ಪಾತಾಳ ಲೋಕಗಳಲ್ಲಿರುವಂಥವರೆಲ್ಲರೂ ಕೂಡ ಏನಾಗ್ತಾರಂತೆ, ಆರಾಧಿಸ್ತಾರೆ ಎಂಬುದಾಗಿ ವಾಕ್ಯ ಹೇಳುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ಪ್ರಿಯರೇ, ದೇವರು ವಾಕ್ಯ ಹೇಳ್ತಾ ಇದೆ, ಆತನು ನಮ್ಮ ಸ್ಥಾನವನ್ನು ತೆಗೆದುಕೊಂಡಿದ್ದಾನೆ, ನಾವು ಸಿಂಹಾಸನದ ಮೇಲೆ ಕೂತುಕೊಳ್ಳಬೇಕು ಅಂತೇಳಿ. ಸಿಂಹಾಸನವನ್ನು ಬಿಟ್ಟು ಶಿಲುಬೆಯ ಮೇಲೆ ಆತನು ಏರಿದ್ದಾನೆ ಪ್ರಿಯರೇ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ಇಷ್ಟೆಲ್ಲ ಕಾರ್ಯಗಳನ್ನು ನಮಗೆ ಮಾಡಿರುವಾಗ ನಾವು ಆತನಿಗೆ ವಿಧೇಯತೆ ಉಳ್ಳವರಾಗಿ, ಆತನನ್ನೇ ನೋಡುವವರಾಗಿ, ಆತನು ಹೇಳಿದಂಥ ಮಾರ್ಗದಲ್ಲಿಯೇ ಜೀವಿಸುವವರಾಗಿ ನಾವು ನಮ್ಮ ಭಕ್ತಿಯನ್ನು ನಾವು ಕಟ್ಟಿಕೊಳ್ಳೋಣ ಪ್ರಿಯರೇ. ಇಕ್ಕಟ್ಟಿನ ಸಮಯದಲ್ಲಿ ನಾವು ಲೋಕವನ್ನು ನೋಡುವಂಥದ್ದು ಬೇಡ, ಇಕ್ಕಟ್ಟಿನ ಸಮಯದಲ್ಲಿ ಮನುಷ್ಯರನ್ನು ನೋಡುವಂಥದ್ದು ಬೇಡ, ಇಕ್ಕಟ್ಟಿನ ಸಮಯದಲ್ಲಿ ಮನುಷ್ಯರು ಮಾಡಿದ ಮಾರ್ಗಗಳನ್ನು ನೋಡುವಂಥದ್ದು ಬೇಡ. ಇಕ್ಕಟ್ಟಿನ ಸಮಯದಲ್ಲಿ ನಾವು ದೇವರನ್ನೇ ನೋಡೋಣ. ಖಂಡಿತವಾಗಿ ದೇವರು ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡ್ತಾನೆ. ದೇವರು ನಿಮ್ಮ ಜೀವಿತದಲ್ಲಿ ಒಳ್ಳೆಯದೇ ಮಾಡ್ತಾನೆ. ನೀವೇನು ಮಾಡಿರಿ, ಒಳ್ಳೆಯದನ್ನೇ ಮಾಡ್ತಾನೆ ಎಂಬುದಾಗಿ ಪರಿಪೂರ್ಣವಾಗಿ ನಂಬ್ರಿ. ಇವತ್ತು ಒಂದು ವೇಳೆ ದುಃಖ ಇದ್ದರೂ ಕೂಡ ನಾಳೆ ದೇವರು ಏನು ಕೊಡ್ತಾನಂತೆ, ಸಂತೋಷ ಕೊಡ್ತಾನೆ. ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಏನಂತೇಳಿ ಅಂತಂದರೆ, ಸಂಜೆಗೆ ದುಃಖವೆಂಬುದು ನಮ್ಮ ಮನೆಯಲ್ಲಿ ಗುಡಾರದಲ್ಲಿ ಇಳ್ಕೊಂಡರು ಮುಂಜಾನೆಯ ಹರ್ಷಧ್ವನಿ ಕೇಳಿಸುವಂತೆ ದೇವರು ಮಾಡ್ತಾನೆ. ಅಷ್ಟು ಕರುಣಾಮಯಿಯಾದಂಥ ದೇವರು ಆತನ ಪ್ರಿಯರೇ. ಹಲ್ಲೆಲೂಯಾ, ಪ್ರೇಸ್. ಮುಳ್ಳು ಚುಚ್ಚಿದಂಗೆ ಚುಚ್ಚುತ್ತಾ ಇರ್ಬೋದು ಇವತ್ತಿನ ದಿವಸ ನಿನ್ನ ಕುಟುಂಬದವರೇ ನಿನಗೆ, ಹಲ್ಲೆಲೂಯಾ, ನಿನ್ನ ಸಂಬಂಧಿಕರೇ ನಿನಗೆ, ನಿನ್ನ ನಂಬಿಗಸ್ತರೇ ನಿನಗೆ ಆ ರೀತಿಯಾಗಿ ಮಾಡ್ತಾ ಇರ್ಬೋದು. ಆದರೆ ನೀನು ದೇವರ ಮೇಲೆ ನಂಬಿಕೆ ಇಡು. ಖಂಡಿತವಾಗಿ ದೇವರು ಅವೆಲ್ಲವುಗಳಿಂದ ಬಿಡಿಸಿ ನಿನಗೆ ಸದುತ್ತರವನ್ನು ದಯಪಾಲಿಸಿ, ಯಾರು ಮಾಡಿದ ತೋಡಿದಂಥ ಗುಂಡಿಯಲ್ಲಿ ಏನು ಮಾಡ್ತಾರೆ, ಅವರನ್ನೇ ಬೀಳುವಂಥ ದೇವರು ಮಾಡ್ತಾನೆ. ಹಲ್ಲೆಲೂಯಾ, ಯಾರು ಮಾಡಿದವರಂತ ಊಟ ಮಾಡಲೇಬೇಕಲ್ವಾ, ಅದೇ ಒಂದು ಕಾರ್ಯವನ್ನು ದೇವರು ಜರುಗಿಸ್ತಾನೆ ಪ್ರಿಯರೇ. ನೀನು ದೇವರ ಮೇಲೆ ಪರಿಪೂರ್ಣವಾಗಿ ನಂಬಿಕೆ ಇಟ್ಟು, ವಿಶ್ವಾಸವಿಟ್ಟು, ಆತನ ಮಗನಾಗಿ ಮಗಳಾಗಿ ನೀನು ಜೀವಿಸಬೇಕಾಗಿದೆ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ದೇವರು ವಾಕ್ಯ ಹೇಳ್ತಾ ಇದೆ, ಅವನು ನನಗೆ ಮೊರೆ ಇಡುವಾಗ ನಾನು ಸದುತ್ತರವನ್ನು ದಯಪಾಲಿಸುವೆನೆಂಬುದಾಗಿ, ಇಕ್ಕಟ್ಟಿನಲ್ಲಿ ಹತ್ತಿರವಿರ್ತೀನಿ ಎಂಬುದಾಗಿ. ಸಹೋದರ ಸಹೋದರಿ, ಇವತ್ತಿನ ದಿವಸ ನಿನ್ನ ಇಕ್ಕಟ್ಟು ಯಾವುದಾಗಿದೆ, ನಿನ್ನ ಸಮಸ್ಯೆ ಯಾವುದಾಗಿದೆ, ನಿನ್ನ ಬಲಹೀನತೆ ಯಾವುದಾಗಿದೆ? ದಾವೀದನಿಗೆ ಬಂದಂಥ ಇಕ್ಕಟ್ಟು ಎಷ್ಟು ದೊಡ್ಡದು, ಯೋಬನಿಗೆ ಬಂದಂಥ ಇಕ್ಕಟ್ಟು ಎಷ್ಟು ದೊಡ್ಡದು. ದೇವರು ವಾಕ್ಯ ಹೇಳ್ತಾ ಇದೆ, ಅಂತಹ ಇಕ್ಕಟ್ಟುಗಳಿಂದಲೇ ದೇವರು ಅವರನ್ನು ಬಿಡಿಸಿದಾಗ ನಮಗಿರ್ತಕ್ಕಂಥ ಚಿಕ್ಕ ಚಿಕ್ಕದಾವುದವುಗಳನ್ನು ಬಿಡಿಸೋದಕ್ಕೆ ಸಾಧ್ಯ ಇಲ್ವಾ? ಖಂಡಿತವಾಗಿ ಬಿಡಿಸ್ತಾನೆ. ಆತನು ಮಾತಾಡುವಂಥ ದೇವರು, ಜೀವ ಸ್ವರೂಪನಾದಂಥ ದೇವರು. ಆತನು ಇರುವಂಥದ್ದನ್ನು ಇಲ್ಲದಾಗಿ, ಇರಲಾರದಂಥದ್ದನ್ನು ಇರುವುದಂಥದ್ದನ್ನಾಗಿ ಮಾಡುವಂಥ ದೇವರು. ಆತನು ಕೊರಡನ್ನು ಚಿಗುರುವಂತೆ ಮಾಡುವ ದೇವರು. ಆತನು ಎಲ್ಲ ಮನುಷ್ಯರಿಗೆ ಮಳೆಯನ್ನು ಕೊಡುವಂಥ ದೇವರು. ತನ್ನ ಉಗ್ರಾಣದಿಂದ ಗಾಳಿಯನ್ನು ಬೀಸ ಮಾಡುವ ದೇವರು. ಎಲ್ಲ ಮನುಷ್ಯರನ್ನು ನೋಡುವಂಥ ದೇವರು ಎಂಬುದಾಗಿ ವಾಕ್ಯ ಹೇಳುತ್ತೆ ಪ್ರಿಯರೇ. ತನ್ನ ಕಡೆಗೆ ಯಾರು ಕೂಗಿಕೊಳ್ಳುವರು ಅವರೆಲ್ಲರಿಗೆ ವಿಮೋಚನೆಯನ್ನು ಕೊಡುವಂಥ ದೇವರು ಆತನು. ಸಮಯದಲ್ಲಿ ಇಕ್ಕಟ್ಟು ಯಾವುದಿದೆ, ಆ ಎಲ್ಲ ಇಕ್ಕಟ್ಟು ಬಿಕ್ಕಟ್ಟುಗಳಿಂದ ದೇವರು ನಿನ್ನನ್ನು ತಪ್ಪಿಸ್ತಾನೆ, ನಿನಗೆ ಘನಪಡಿಸ್ತಾನೆ. ನೀನು ಆತನಿಗೆ ಮೊರೆ ಇಡುವಾಗ, ನೀನು ಆತನ ನಾಮವನ್ನು ಅರಿತವನಾಗಿರುವುದರಿಂದ ಆತನು ನಿನ್ನನ್ನು ಉದ್ಧಾರ ಮಾಡ್ತಾನೆ, ನಿನ್ನನ್ನು ಮೇಲಕ್ಕೆತ್ತಾನೆ. ಭಯಪಡಬೇಡ. ಒಂದು ಸಮಯವನ್ನು ದೇವರು ಇಟ್ಟಿದ್ದಾನೆ. ದೇವರಿಗೆ ನೀನು ಸಮಯ ಕೊಡುವುದಾದರೆ ಆತನು ಕೂಡ ನಿನಗಾಗಿ ಒಂದು ಸಮಯವನ್ನು ಇಟ್ಟಿರ್ತಕ್ಕಂಥ ಆತನು ನಿನ್ನ ಮೇಲಕ್ಕೆ ತರ್ತಾನೆ. ಭಯಪಡಬೇಡ. ಅವರಿವರನ್ನು ನೋಡಿ ಅಸೂಯೆ ಪಡಬೇಡ, ಬಲಹೀನನಾಗಬೇಡ. ಅಯ್ಯೋ, ನನ್ನ ಜೀವಿತ, ನನ್ನ ಪರಿಸ್ಥಿತಿ ಈ ರೀತಿಯಾಗಿ ಆಯ್ತಲ್ಲ ಎಂಬುದಾಗಿ ಮನಸ್ಸಿನಲ್ಲಿ ಕುಂದಿಕೊಳ್ಳಬೇಡ, ಕಳವಳ ಪಡಬೇಡ, ಚಿಂತಿಸಬೇಡ. ದೇವರೊಂದು ಸಮಯವನ್ನು ಇಟ್ಟಿದ್ದಾನೆ. ವಾಕ್ಯ ಹೇಳ್ತಾ ಇದೆ, ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ ನಿರರ್ಥಕವಾಗದು, ಆದರೆ ನೀನು ಯೆಹೋವನಲ್ಲಿ ದಿನವೆಲ್ಲ ಭಯಭಕ್ತಿ ಉಳ್ಳವನಾಗಿ ಜೀವಿಸುವಂಥ ಮಗನು ಮಗಳಾಗಿ ಇರಬೇಕೆಂಬುದಾಗಿ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ.
ಮಹೋನ್ನತನ ಮಹಾಪರಿಶುದ್ಧನಾದ ಮಹಾದೇವರು ನಿನಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವ ಸಹಾಯ ಮಾಡಯ್ಯ. ದೇವರ ಇಕ್ಕಟ್ಟಿನಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವೂ ಇಕ್ಕಟ್ಟು ಎಂಬುದಾಗಿ ನೀನು ವಾಕ್ಯ ಹೇಳ್ತಾ ಇದ್ದಪ್ಪ. ನಾವು ಬಳಲಿ ಹೋಗದ ಹಾಗೆ ಬಲವಾಗಿರುವ ನಿನ್ನನ್ನು ಆಶ್ರಯಿಸಿಕೊಳ್ಳುವ ಹಾಗೆ ಸ್ವಾಮಿ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಯ್ಯ. ದಾವೀದನು ನಿನ್ನನ್ನು ನೋಡಿದ ಹಾಗೆ, ಯೋಬನು ನಿನ್ನನ್ನು ನೋಡಿದ ಹಾಗೆ, ಅನೇಕ ಭಕ್ತರು ನಿನ್ನನ್ನು ನೋಡಿದ ಹಾಗೆ ನಾವು ಕೂಡ ನಮ್ಮ ಇಕ್ಕಟ್ಟುಗಳಲ್ಲಿ ನಿನ್ನನ್ನೇ ನೋಡುವ ಹಾಗೆ ಸ್ವಾಮಿ ಕಾರ್ಯ ಜರುಗಿಸಪ್ಪ. ಕರ್ತನೆ ದೇವರೇ, ನೀನು ಖಂಡಿತವಾಗಿ ಸ್ವಾಮಿ ಮಾರ್ಪಡದ ದೇವರಾಗಿದೆಯಪ್ಪ. ಮಹಾನಿಯೇನು ಮಹಾದೇವರು ನೀನಾಗಿದ್ದೀಯಪ್ಪ. ಮಹಾಘನತೆಗಳನ್ನು ಸೃಷ್ಟಿ ಮಾಡುವಂಥ ದೇವರು ನೀನಾಗಿದ್ದೀಯಪ್ಪ. ಉಂಟು ಮಾಡಿದಂಥ ದೇವರು ನೀನಾಗಿದ್ದೀಯಪ್ಪ. ಮಹತ್ವಗಳನ್ನು ಮಾಡುವಂಥ ದೇವರಾಗಿದೆ. ಅದಕ್ಕಾಗಿ ಸ್ತೋತ್ರಗಳಯ್ಯ. ನಮ್ಮ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನು ಮಾಡಿದ ವಿಧಾನಕ್ಕಾಗಿ ನಿನ್ನನ್ನು ಆಡಿ ಅರಸಿ ಕರ್ತನೆ ವಂದಿಸಿಕೊಂಡಾಡುವ ಹಾಗೆ ನಮ್ಮ ಜೀವಿತವನ್ನು ಬದಲಾಯಿಸಯ್ಯ ದೇವರೇ. ಹೌದು ಸ್ವಾಮಿ, ಯಾವ ಇಕ್ಕಟ್ಟುಗಳು ಇವರನ್ನು ಆಳ್ವಿಕೆ ಮಾಡ್ತಾ ಇದೆಯೋ, ಯಾವೊಂದು ಬಿಕ್ಕಟ್ಟುಗಳಲ್ಲಿ ಕರ್ತನೆ ಬಳಲ್ತಾ ಇದ್ದರು ಕರ್ತನೆ, ಇವರ ಜೀವಿತದಲ್ಲಿ ಯಾವುದು ಕರ್ತನೆ ಇವರನ್ನು ಸ್ವಾಮಿ ಕರ್ತನೆ ಅಡಿಮೇಲಾಗಿ ಬುಡಮೇಲಾಗಿ ಮಾಡಿದೆಯೋ ಸಂಪೂರ್ಣವಾಗಿ ಸ್ವಾಮಿ ಇವರ ಜೀವಿತ ಮತ್ತೆ ಕರ್ತನೆ ಕೊರಡು ಚಿಗುರುವಂತೆ ನೀನು ಮಾಡಬೇಕೆಂದು ಪ್ರಾರ್ಥಿಸ್ತಾ ಇದ್ದೇವೆಯ್ಯ. ಬಂಜರಿನಲ್ಲಿ ಸ್ವಾಮಿ ಸಮೃದ್ಧಿಯನ್ನು ಫಲವನ್ನು ನೀನು ದಯಪಾಲಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇವೆಯ್ಯ. ಇವರ ಎಲ್ಲ ಕೊರತೆಗಳು ಸಂಪೂರ್ಣವಾಗಿ ಸಮೃದ್ಧಿಯಾಗಿ ತುಂಬಿ ತುಳುಕುವ ಹಾಗೆ ಇವರ ಜೀವಿತ ಇರುವಂತೆ, ನಿನ್ನ ಶಾಂತಿ ಸಮಾಧಾನ ಆರೋಗ್ಯ ಆನಂದ ಐಶ್ವರ್ಯವನ್ನು ಇವರು ಹೊಂದಿಕೊಳ್ಳುವ ಹಾಗೆ, ಇವರಿಗೆ ಸಂಬಂಧಪಟ್ಟಂತೆ ಎಲ್ಲ ಸ್ವತ್ತಿನ ವಿಷಯದಲ್ಲಿ ಸ್ವಾಮಿ 2ರಷ್ಟು ಅಭಿವೃದ್ಧಿಯನ್ನು ಇವರು ಕಾಣುವ ಹಾಗೆ ದೇವರೇ ನಿನ್ನನ್ನೇ ನಂಬಿ ನಡೆದುಕೊಳ್ಳುವ ಮಕ್ಕಳಾಗುವಂತೆ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ, ಲೋಕ ಆಚಾರ ವ್ಯವಹಾರ ಸಂಪ್ರದಾಯ ಪದ್ಧತಿಗಳಲ್ಲಿ ಸಿಲುಕಿಕೊಳ್ಳದೆ ಸ್ಥಿರವಾಗಿ ಸ್ವಾಮಿ ನಿನ್ನನ್ನು ನೋಡುವ ಮಕ್ಕಳಾಗುವಂತೆ ಸಹಾಯ ಮಾಡಿ ನಡೆಸ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಕೂಟ ಏರ್ಪಾಟು ಮಾಡಿದಂತೆ ಕುಟುಂಬವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಇವರಿಗೆ ಇರ್ತಕ್ಕಂಥ ಎಲ್ಲ ಕೊರತೆಗಳನ್ನು ನೀಗಿಸಿ ವಿಮೋಚನೆಯನ್ನು ದಯಪಾಲಿಸಿ ನಡೆಸಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ. ಆಮೇಲೆ ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯಂತ ನಡೆಸಬೇಕು, ಅಲಂಕರಿಸಬೇಕು, ಬಲಪಡಿಸಬೇಕು. ಕೂಡಿ ಬಂದರೆ ಇವರ ಸಂಘದಲ್ಲಿ ಸಕಲ ಸದ್ಭಕ್ತರ ಸಂಘದಲ್ಲಿ ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಘದಲ್ಲಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ